ಇಲ್ಲ ಮಗನ ಹೆಂಡತಿಯರಾಗಲಿ ಏನಾಗುತ್ತೆ, ಎಲ್ಲರೂ ಸಿಡಿಮಿಡಿ ನಮ್ಮನ್ನೆಲ್ಲ ಕಂಡಾಗ ಏನ್ ಮಾಡ್ತಾರೆ ಹಿರಿಯರು, ಅಮ್ಮ ಇದ್ದಾರೆ ಇಲ್ಲ ಅಮ್ಮ ಸುಮ್ಮನೆ ಕೂತಿರ್ತೀಯಲ್ಲಮ್ಮ, ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಬಿಡು, ಇಲ್ಲ ಇನ್ನೇನು ತರಕಾರಿ ತಗೊಂಬ, ಇನ್ನೇನದು ತಂದೆಗೆ ಹೇಳ್ತಾರ ಅಪ್ಪ ಹಾಲು ತಗೊಂಬ. ಈ ರೀತಿ ಹೇಳಿದಾಗ ಏನಾಗುತ್ತೆ, ಒಂದೊಂದ್ಸಲ ನಮಗೂ ಕೂಡ ಆ ಟೈಮಲ್ಲಿ ಹಿರಿಯರು ನೀವು ಇದ್ದಾಗ ಪಾಪ ಏನೋ ಒಂದು ಸ್ವಲ್ಪ 5 ನಿಮಿಷ ಅರೆಸ್ಟ್ ಮಾಡೋಣ ಅಂದರೆ ಇವ್ರದ್ದು ಕಾಟ ನಾವು ಯಾಕೆ ಬೇಕು ಅನ್ನೋ ಸ್ಥಿತಿಯಲ್ಲಿ ಇರ್ತೀವಿ. ನಾವು ಎಲ್ಲನೂ ಮುಗಿಸಿ ಬಂದು ನಾವು ಒಂದು ಸ್ಟೇಜಲ್ಲಿ ನಿಂತಿದ್ದಾಗ ಅವ್ರು ಯಾರು ಕೇಳ್ಬೇಕಾದ್ರೆ ನೀವೇ ಕಲೆ ಯಾಕೆ ಮಾಡಬಾರ್ದು ಅನ್ನೋ ಮನಸ್ಸಲ್ಲಿ ನಮ್ಗೆ ಬಂದ್ಬಿಡ್ತದೆ. ಇದು ನಾನು ನೋಡುವಂಗಿದ್ದೆ. ಅವಾಗ ಇವತ್ತಿನ ದಿನ ನಾನು ನೀವೆಲ್ಲ ಎದ್ದು ನನಗಿಂತ ಮುಂಚೆ ಬಂದಿದ್ದು ನೋಡಿ ಸಂತೋಷ ಆಯಿತು. ಆದರೆ ಅದೇ ಹೇಳ್ತಾರಲ್ಲ, ಹಿರಿಯರಾದ ಮೇಲೆ ಯಾವಾಗ ನಮ್ಮ ಮಕ್ಕಳ ಜವಾಬ್ದಾರಿ ಕಳ್ಕೊಂಡ್ರೂ ನಮಗೆ ಜಾಸ್ತಿ ಜವಾಬ್ದಾರಿ ಬಂದ್ಬಿಡ್ತಾರೆ ಅಲ್ವಾ? ಅದನ್ನ ನನ್ನ ಪ್ರಕಾರ ನನ್ನ ಮಕ್ಕಳು ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರನೇ ನಾನು ಫಸ್ಟ್ ಪಾಯಿಂಟ್ ಅದೇ ತಗೋತೀನಿ. ಆಸರೆ ಅನ್ನೋದ ಒಂದು ನಾನು ನಿಮಗೆ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಇವತ್ತೊಂದು ದಿವಸಕ್ಕೆ ಕರೆದು ಬಿಟ್ಟು ಈ ಸ್ಟೇಜಲ್ಲಿ ಕೂರಿಸಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸರ್ಕಾರ ಒಂದು ಮನೆ ಪೊಲೀಸಿಂಗ್ ಅಂತ ಒಂದು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಪೊಲೀಸರು ಮನೆ ಬಂದಿದ್ದಾರೆ. ಆದರೆ ಈಗ ಏನಾಗಿದೆ ಅಂತ ಪೊಲೀಸರು ಕಂಡ್ರೂ ಆಗಲ್ಲ. ಮನೆ ಬಂದರೆ ಪೊಲೀಸ್ ನಿಜವಾಗಿ ಅವ್ರು ಪೊಲೀಸರು ಅಲ್ಲೋದನ್ನು ಡೌಟು ಒಂದು. ಎರಡನೇದು, ಬಾಗಿಲೇ ತೆಗಿಲ್ಲ. ಕೆಲವರು ಬಾಗಿಲೇ ತೆಗ್ದಿಲ್ಲ, ನಮಗೆ ನೀವು ಬರಬೇಡ್ರಿ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ರೀತಿ ಮಾತಾಡ್ತಾರೆ. ಆವಾಗ ಈಗ ಯಾರನ್ನ ಹೋಗಿ ಅಪ್ರೋಚ್ ಮಾಡೋಣ? ಮನೆ ಪೊಲೀಸಿಂಗ್ ಮಾಡಬೇಕಾದ್ರೆ ನಮ್ಗೆ ತುಂಬ ತೊಂದರೆ ಆಗೋಯ್ತು. ಯಾಕೆಂದರೆ ಎಲ್ಲ ಹಿರಿಯ ನಾಗರಿಕರೇ ಇದ್ದಾರೆ ಮನೆಯಲ್ಲಿ. ಡೇ ಟೈಮಲ್ಲಿ ಸಿಗ್ತಾನೆ ಇಲ್ಲ, ರಾತ್ರಿ ಬಾಗಿಲು ತೆಗಿಯಲ್ಲ. ನಾವು ಏನು ಮಾಡಿದ್ವಿ ಅಂತಂದರೆ, ಇದನ್ನೆಲ್ಲ ಸ್ವಲ್ಪನಾದರೂ ಒಂದು 90% ಮುಗಿಸ್ಲಿಕ್ಕೋಸ್ಕರ ದೀಪಾವಳಿ ಟೈಮ್ ತಗೊಂಡ್ವಿ. ನಾವು ಪಟಾಕಿ ಬಿಡಲಿಕ್ಕೆ ಹೊರಗಡೆ ಬರ್ತಾರಲ್ಲ, ಅವಾಗಲೇ ಇಟ್ಕೊಂಡಿದ್ದೆ. ನೀವು ಅನ್ಕೋಬೋದು ನಾವು ಎಷ್ಟು ಒದ್ದಾಡ್ತಿದ್ದೀವಿ ಅಂತಂದರೆ, ಒಂದು ಸರ್ಕಾರದ ಪ್ರೋಗ್ರಾಮ್ನ ನಾವು ಸಕ್ಸಸ್ ಮಾಡಬೇಕು ಅಂತಂದರೆ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂದರೆ, ನಾವು ದೀಪಾವಳಿ ಟೈಮಲ್ಲಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಪಟಾಕಿ ಬಿಡುವಾಗ ಅದು ನಿಲ್ಲಿಸಿಬಿಟ್ಟು ಯಾವ ಮನೆ ಏನು ಎತ್ತಂತ ತಿಳ್ಕೊಂಡು ನಾವೊಂದು ಕಂಪ್ಲೇಂಟ್ ಮಾಡಿದ್ವಿ ನಮ್ಮ ಪೊಲೀಸ್ ಸ್ಟೇಷನ್ ಹೆಸರಾಗಿ. ಅದರಲ್ಲಿ ಯಾರ್ಯಾರು ಬೀಟ್ ಪೊಲೀಸವ್ರು ಇದ್ದಾರೆ ಅವ್ರದೆಲ್ಲ ನಂಬರೆಲ್ಲ ಮಾಡಿ ನಾವೇ ಪ್ರಿಂಟ್ ಮಾಡಿ ಒಂದು ಪಾಂಪ್ಲೆಟ್ ಥರ ಮಾಡಿದ್ವಿ. ಸ್ಟಿಕ್ಕರಲ್ಲಿ ಅಂಟಿಸ್ಕೊಂಡ್ರೆ ಯಾವ ಬೇಕಾದ್ರೆ ಎಮರ್ಜೆನ್ಸಿ ಕಾಲ್ ಯಾವ್ದು ಮಾಡಬೇಕು, ಫ್ರಾಡ್ ಆದಾಗ ಯಾವ್ದು ಮಾಡಬೇಕು ಅನ್ನೋದನ್ನು ಹಾಕಿದ್ವಿ. ಅದು ಕೊಡಲಿಕ್ಕೂ ನಮ್ಗಾಗಿಲ್ಲ. ಹಾಗಾಗಿ ನಾವು ದೀಪಾವಳಿ ಟೈಮಲ್ಲಿ ತಗೊಂಡ್ಬಿಟ್ವಿ. ಇವತ್ತಿಗೆ ಆ ಮನೆ ಪೊಲೀಸಿಂಗ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ತಮ್ಮೆಲ್ಲರ ಸಹಕಾರನೂ ನಮ್ಗೆ ಬೇಕಾಗುತ್ತೆ. ಯಾಕಂದರೆ ಎಲ್ಲರನ್ನ ನಾವು ಒಂದೇ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೂ ಆಗೋದಿಲ್ಲ. ಪೊಲೀಸರು ಅಂದ ತಕ್ಷಣ ನೀವು ಏನಾಗುತ್ತೆ ಅಂದರೆ ಯೂನಿಫಾರ್ಮಲ್ಲೇ ಹೋಗಬೇಕು ಅನ್ನೋದು ನಮ್ಮ ರೂಢಿ ಕೊಟ್ಟಿದ್ವಿ. ಮಫ್ತಿಯಲ್ಲಿ ಯಾರೂ ಬರಲಿಕ್ಕಾಗೋದಿಲ್ಲ. ಮತ್ತು ವಿದೌಟ್ ಯೂನಿಫಾರ್ಮಲ್ಲಿ ಬರುವವನು ಯಾರು ಕೂಡ ಅಂಥ ಕೆಟ್ಟ ಇದರಲ್ಲಿ ಇರಲ್ಲ. ನಿಮ್ಗೆ ಗೊತ್ತಾಗುತ್ತೆ, ಈ ಫಿಲ್ಮ್ ಪೊಲೀಸಿಗೂ ರಿಯಲ್ ಪೊಲೀಸಿಗೂ ಡಿಫ್ರೆನ್ಸ್ ಇದೆ. ಅದನ್ನು ಡಿಫ್ರೆನ್ಸ್ ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈಗ ಈ ಮನೆ ಪೊಲೀಸಿಂಗ್ ಆದಮೇಲೆ ಆಸರೆ ಅನ್ನೋದನ್ನು ಸರ್ಕಾರ ಮಾಡಿದೆ. ಒಂದು ಗೌರ್ಮೆಂಟ್ ಕರ್ನಾಟಕ ನಮ್ಮದು ಏನು ಮಾಡಿದ್ದಾರೆ ಅಂತಂದರೆ, ಅದೇ ಚೆನ್ನಾಗಿ ಓದಿಸ್ತೀರಿ ಮಕ್ಕಳನ್ನು, ಮಕ್ಕಳು ಓದಿ ವಿದ್ಯಾವಂತರಾಗ್ತಾರೆ, ತಂದೆ ತಾಯಿ ಮರ್ತು ಬಿಡ್ತಾರೆ. ನಮ್ಮದೇನು ಆಸೆ, ಮಗ ಓದಿ ಉದ್ದವರಾಗಲಿ, ಮಕ್ಕಳು ಓದಿ ಚೆನ್ನಾಗಿರಲಿ, ಅವ್ರ ಕಾಲ ಮೇಲೆ ನಿಂತ್ಕೊಂಡು ಫಾರಿನ್ಗೆ ಹೋಗಲಿ, ನಮ್ಮ ಖುಷಿ. ತಾಯಿಯಂದ್ರಿಗೆ ಅವ್ನು ಚೆನ್ನಾಗಿದ್ದಾನಲ್ಲ, ದುಡ್ಕೊಂಡಿದ್ದಾನಂತ ಹೋಗಿ ಬಿಡು, ನನ್ನ ಬಗ್ಗೆ ಚಿಂತೆ ಬೇಡ, ನಾನು ಹೆಂಗಾದ್ರೂ ಬದುಕ್ತೀನಿ ಅನ್ನೋದನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ತಾಯಿಯಂದಿರಾಗಲಿ ತಂದೆಯಂದಿರಾಗಲಿ. ನಾನು ತಾಯಿಯಂದ್ರ ಬಗ್ಗೆನೇ ಮಾತಾಡ್ತಿಲ್ಲ ಸರ್, ತಮ್ಮ ಬಗ್ಗೆನೂ ನಮ್ಗೆ ಗೌರವ ಇದೆ. ಹಾಗಾಗಿ ನಾನು ಅದನ್ನೇ ಮೇಡಮ್ ಹೇಳಿದೆ, ಇವತ್ತು ತಾಯಿಯಂದ್ರ ಜಾಸ್ತಿ ಇದ್ರೆ ತಂದೆಯಂದ್ರ ಇಲ್ವಲ್ಲ ಅಂತ. ಅದೇ ಅದಕ್ಕೋಸ್ಕರ ನಾನು ಯಾವತ್ತೂ ತಂದೆ ಎರಡು ಡಿಫ್ರೆನ್ಸ್ ಮಾಡಲ್ಲ. ಯಾಕಂದ್ರೆ ಇಬ್ಬರಿಗೂ ಮಕ್ಕಳ ಬಗ್ಗೆ ಜವಾಬ್ದಾರಿ, ಸಾಕಿದ್ದರಿಂದ ಹಿಡಿದು ಸಣ್ಣ ಮಕ್ಕಳಿಂದ ದೊಡ್ಡವರನ್ನಾಗಿ ಬೆಳೆಸಿ ಅವರ ಕಾಲ ಮೇಲೆ ನಿಲ್ಲಿಸಿದಾಗ ಮಕ್ಕಳು ಏನು ಮಾಡ್ತಾರೆ, ಫಾರಿನ್ಗೆ ಹೋಗ್ಬಿಡ್ತಾರೆ. ನಮ್ಮ ಬಸವನಗುಡಿಯಲ್ಲಿ ನಾನು ಬಂದು ನೋಡಿದಂಗೆ ಹೈಯೆಸ್ಟ್ ಮನೆಯಲ್ಲೆಲ್ಲ ಫಾರಿನಲ್ಲಿದ್ದಾರೆ. ತಂದೆ ತಾಯಿಯನ್ನು ನೋಡ್ಕೊಳ್ಳೋರೇ ಇಲ್ಲ. ತಾಯಿ ಈಗ ಫೀಲ್ ಮಾಡ್ಕೊತಾರೆ, ತಂದೆ ಈಗ ಫೀಲ್ ಮಾಡ್ಕೊತಾರೆ, ಮಗ ನನ್ನ ಜೊತೆ ಇದ್ರೆ ಆಗಿತ್ತಲ್ಲ ಅಂತ. ಯಾಕೆಂದರೆ ಹೌದು, ಪಾಪ ಕೈ ಕಾಲು ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೀವಿ.
ಒಬ್ಬರೇ ಇರ್ತಾರೆ, ಭಯ ಒಂದು ಕಡೆ, ಯಾಕೆಂದರೆ ಯಾರನ್ನು ಡಿಪೆಂಡೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ. ಈಗಿನ ಸಿಚುವೇಶನ್ಗಳಲ್ಲಿ ಪೇಪರಲ್ಲಿ ಬರೋ ನ್ಯೂಸ್ಗಳನ್ನೆಲ್ಲ ನೋಡಿ ನೋಡಿ ನಾವು ನೊಂದ್ಕೊಂಡು ಹೋಗ್ತೀವಿ. ಯಾರು ನಂಬುದು ಅನ್ನೋ ಪರಿಸ್ಥಿತಿ ಬಂದಾಗ ಪೊಲೀಸವರಿಗೋಸ್ಕರನೇ ಇವಾಗ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ನಾನು ತುಂಬ ಖುಷಿಯಾಗಿ ಬಂದಿದ್ದೀನಿ ನಿಮ್ಮ ಹತ್ರ. ನನಗೆ ಈ ಆಸರೆ ಅನ್ನೋದ ಪ್ರೋಗ್ರಾಮನ್ನು ಸಕ್ಸಸ್ ಮಾಡಲಿಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಿ ಮೇಡಮ್ ನೀವು ಇವತ್ತು. ಆದ್ರೂ ನಾನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಂದು 100-200 ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಆಯಿತು, ಈಗ ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲರನ್ನ ಒಂದು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ಮನೆ ಪಕ್ಕದಲ್ಲಿ ಹಿರಿಯರು ಯಾರಿದ್ದಾರೆ, ನನ್ನ ನಂಬರ್ ಕೊಡ್ತೀನಿ, ನಂದು ಸ್ಟೇಷನ್ ನಂಬರ್ ಕೊಡ್ತೀನಿ, ಯಾರಿದ್ದಾರೆ ಒಂದು ವಾಟ್ಸಪ್ ಗ್ರೂಪ್ ನೀವೇನೋ ಈಗ ಮಾಡ್ಕೊಂಡಿದ್ದಾರೆ ಸತ್ಯಲಕ್ಷ್ಮಿ ಮೇಡಮು, ಆ ವಾಟ್ಸಪ್ ಗ್ರೂಪಲ್ಲಿ ಅವರನ್ನು ಸೇರಿಸ್ಕೊಳ್ಳಿ. ಆ ನಂಬರ್ಗಳನ್ನೆಲ್ಲ ನಾನು ಶೇರ್ ಮಾಡಿದರೆ ಐ ಕ್ಯಾನ್ ರೀಚ್, ಅಂದರೆ ಅವರನ್ನು ನಾನು ರೀಚ್ ಆಗ್ಬೋದು. ಅವರನ್ನು ನಾವು, ಯಾಕೆಂದರೆ ನಾನು ಒಂದು 2-3 ಇನ್ಸಿಡೆಂಟ್ ನಮ್ಮ ಸ್ಟೇಷನ್ ಲಿಮಿಟಲ್ಲಿ ಆಗಿದೆ ಹೇಳ್ತೀನಿ ಕೇಳಿ. ಒಂದು ತಾಯಿ 97 ವರ್ಷ ವಯಸ್ಸು, ಯಾರಿಲ್ಲ. ಒಬ್ಬರು ಲೇಡಿ ಬರ್ತಾಳೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೇನು ಬೇಕಾದ್ರೆ ನಡ್ಕೊಂಡು ಚೆನ್ನಾಗಿದ್ದು. ನೀವು ಹೇಳಿ 97 ವರ್ಷಕ್ಕೆ ಆ ತಾಯಿ ಹೆಂಗಿರ್ತಾರೆ ಅಲ್ವಾ? ಎಲ್ಲ ಕಳ್ಕೊಂಡು ಇನ್ನೇನು ಭಗವಂತ ನೀನು ಕರ್ಕೊಂಡೋದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇದ್ದಿರ್ತೀವಿ ನಾವು. 97 ವರ್ಷಕ್ಕೆ ಆ ತಾಯಿ ದೇವಸ್ಥಾನ ಪೂಜೆ ರೂಮ್ಗೆ ಹೋದಾಗ ಅದು ಹೆಂಗಾಗಿದೆ ಅಂತ ನನಗೂ ಗೊತ್ತಿಲ್ಲ. ಪೂಜೆ ರೂಮಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಸೆರಗು ಸಿಕ್ಕಿತ್ತು, ಅದು ಇನ್ನೇನಾಯಿತು, ಅಥವಾ ಅವ್ರು ಬಿದ್ದು ಸುಟ್ಟಾಕೊಂಡು. ಇದು ಒಂದು ಇನ್ಸಿಡೆಂಟ್. ಅವಾಗ ಪಕ್ಕದ ಮನೆಯವ್ರು ಹೊಗೆ ಬರೋದು ನೋಡಿಬಿಟ್ಟು ಬಾಗಿಲು ಹೊಡೆದು ನಾವೆಲ್ಲ ಕರ್ಕೊಂಡೋಗಿ ಆಮೇಲೆ ಹಾಸ್ಪಿಟ್ಲ್ ಸೇರಿಸಿ ಇದು ಮಾಡಿದ್ವಿ. ಹೆಣ್ಮಕ್ಳು ಇರ್ತಾರೆ, ಈಗ ಎಲ್ರಿಗೂ ಏನಾಗಿದೆ ಅಂದರೆ ದುಡ್ಡು 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 ದುಡ್ಡು. ನನ್ನದೇ ಸಂಸಾರ ಚೆನ್ನಾಗಿರಬೇಕು, ನೀನು ಹೆಂಗಾಗಬೇಕು. ಅಕ್ಕ ತಂಗಿಯರಲ್ಲಿ ಪ್ರೀತಿ ಬಾಂಧವ್ಯ ಇಲ್ಲ. ಆ ಮನೆಯಲ್ಲೂ ಅದೇ ಇತ್ತು, ಇಬ್ಬರು ಅಕ್ಕ ತಂಗಿಯರು, ನೀನು ನೋಡು ನೀನು ನೋಡು ನೀನು ನೋಡು ನೀನು ನೋಡು, ಟೇಕ್ ಇಟ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ತಂದೆ ತಾಯಿಗಳನ್ನು ಏನು ಒಂದು ಆಟದ ವಸ್ತು ಥರ ಮಾಡ್ಕೊಂಡು ತಾಯಿ ಅವಾಗ ಬೇಜಾರು ಮಾಡ್ತಾರೆ, ಯಾರಿಗೂ ಬೇಡ, ನನ್ನ ಪಾಡ ನಾನು ಇರ್ತೀನಿ, ನಾನು ಬಿಟ್ಟು ಇರ್ತಾನೆ. ಇದೊಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಿ, ಇಬ್ಬರು ಗಂಡ ಹೆಂಡತಿ ವಯಸ್ಸಾಗಿದೆ, ಯಜಮಾನ್ರಿಗೆ ಹುಷಾರಿಲ್ಲ, ನೋಡೋರಿಲ್ಲ, ಆ ತಾಯಿನೇ ನೋಡ್ತಾ ಇತ್ತು, ತೀರೋದು. ಮಗ ಬಂದಿಲ್ಲ. ಏನು ಹೇಳಿರ್ಬೋದು ಹೇಳಿ? ಮಗ ನೀವೇ ಸುಟ್ಟಾಕ್ರಿ ಅಂದ. ನಾನು ಬರಲ್ಲ, ನೀವೇ ಸುಟ್ಟಾಕ್ರಿ ಅಂದ. ಎಷ್ಟು ನೋವಾಗತ್ತಲ್ಲ, ನಿಜವಾಗಲ್ಲ. ನಮ್ಮ ದೇಶ ಹಿರಿಯರಿಂದ, ನಮ್ಮ ಮೊದಲೆಲ್ಲ ಮನೆ ಅಂಗಳದಲ್ಲಿ ಒಂದು ಸೈಡ್ ಮೂಲೆಯಲ್ಲಿ ಅಜ್ಜಂದಿರು ಎಲ್ಲರೂ ಕರ್ಕೊಂಡು ಕೂಗ್ತಾ ಇದ್ರು. ನಿಮ್ಗೆಲ್ರಿಗೂ ಅನುಭವ ಇದೆ. CCTVನೂ ಬೇಕಾಗಿರಲಿಲ್ಲ, ಅವರಿದ್ರೆ CCTVನೇ ಬೇಕಾಗಿರಲಿಲ್ಲ. ಅವರೊಬ್ಬರಿದ್ರೆ ಅಜ್ಜಿ ಕೂತೈತೆ, ಯಪ್ಪ ಟೈಮ್ ಎಷ್ಟು ಅಂತ ನೋಡಿಕೊಂಡು ಮೇಲೆ ಕೆಳಗೆ ನೋಡಿಕೊಂಡು ಅಜ್ಜಿ ಕಣ್ಣು ತಪ್ಪಿಸ್ಕೊಂಡು ಒಳಗೆ ಓಡೋಗ್ತಿದ್ವಿ. ಎಲ್ಲಿ ತಾಯಿಗೆ ಹೇಳ್ಬಿಡ್ತಾಳೆ, ಇವನು ಏನು ಬಂದ ಇವನು. ಅದು ಅಲ್ಲದೆ ಕರೆಸಿಬಿಟ್ಟು ಬಾಯಿ ನೋಡ್ತಾ ಇದ್ರು, ಏನು ತಿಂದೆ, ಎಲ್ಲಿಂದ ಬಂದೆ, ಯಾಕೆ ಇಷ್ಟು ಲೇಟು, ಅವ್ನ ಫ್ರೆಂಡ್ಸ್ ಸರಿ ಇಲ್ಲ, ಎಲ್ಲನೂ ನಮಗೆ CC ಕ್ಯಾಮರಾ ಹೆಂಗಿತ್ತು ಹಂಗೆ ಲಿಸ್ಟ್ ಕೊಡೋರು ತಾಯಿಯಂದರು. ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣು ಶಾರ್ಪು, ಅಷ್ಟೇ ಜಡ್ಜ್ ಮಾಡಿಬಿಡೋರು, ಇವನು ಹಿಂಗೆ ಬಂದವನೇ, ಇಲ್ಲೇ ಹೋಗಿರ್ತಾನೆ ಅಂತ. ಆ ರೀತಿ ನಾವು ಇದ್ದ ಸಂಸ್ಕಾರ ನಮ್ಮದು. ಇವತ್ತಿಗೆ ನಾವು ನಮ್ಮ ಹಿರಿಯರನ್ನು ನಾವು ಕಳ್ಕೊತಾ ಇದ್ದೀವಿ. ಕಾರಣ ಎಲ್ಲ ಮಕ್ಕಳು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಹೋಗಲಿ, ಬೇಡ ಅನ್ನೋದಿಲ್ಲ, ದುಡಿಬೇಕು, ಮಕ್ಕಳ ಕಾಲ ಮೇಲೆ ನಿಂತ್ಕೋಬೇಕು. ಆದರೆ ತಂದೆ ತಾಯಿಗಳನ್ನು ನೋಡ್ಕೋಬೇಕಲ್ಲ. ಒಂದು ಲೆವೆಲ್ಗೆ ಬಂದುಬಿಟ್ಟು ಏನಿದೆ, ಒಂದು 10 ನಿಮಿಷ ಅವರಿಗೆ ಗಮನ ಕೊಟ್ಟರೆ ಸಾಕು. ಅವ್ರು ಏನು ಜಾಸ್ತಿ ಕೇಳ್ತೀರಾ? ನೀವೇನಾದರೂ ಜಾಸ್ತಿ ಕೇಳ್ತೀರಾ? ಇಲ್ಲ. 10 ನಿಮಿಷ ಬೆಳಿಗ್ಗೆ ಅಮ್ಮ ತಿಂಡಿ ತಿಂದ, ಎಲ್ಲ ಮುಗಿಸಿ ಫೈನಲ್ಲಿಗೆ ಬಂದು ಕೂತಿದ್ದಾಗ ನಮ್ಮನ್ನೇ ಪುನಃ ಕೆಲಸ ಮಾಡು, ಅಡುಗೆ ಮಾಡು ಅಂದಾಗ ಭಾಳ ನೋವಾಗುತ್ತೆ. ನಮಗಂತೂ ಭಾಳ ನೋವಾಗುತ್ತೆ. ಹಾಗಾಗಿ ನಾನು ಬಸವನಗುಡಿ ಕೆಲವರಿಗಂತೂ ತುಂಬ ಬೈದಿದ್ದೀನಿ, ಇಲ್ಲ ಅಂತಲ್ಲ. 1-2 ಹೆಣ್ಮಕ್ಳು ತೀರು ಹೋದಾಗ ಸರಿಯಾಗಿ ಬೈದಿದ್ದೀನಿ. ಅವರು ನಂತರ ತಪ್ಪಾಯಿತು ಅಂತಲೂ ಕೇಳ್ಕೊಂಡು ಹೋದ್ರು. ಈ ರೀತಿ ತುಂಬ ಇನ್ಸಿಡೆಂಟ್ ನಡೆದಿದೆ ನಮ್ಮಲ್ಲಿ. ಒಂದು ತಾಯಿ ಅಂತೂ ಕೂತಿದ್ದಾರೆ, ಅದು ಏನಾಯಿತು ಗೊತ್ತಲ್ಲ, ಹಂಗೆ ಮುಗ್ಗರಿಸಿ ಬಿದ್ದಿದ್ದಾರೆ.
ಅಲ್ಲೇ ಸ್ಪಾಟು. ಈ ರೀತಿ ಆದಾಗ ನಮಗೂ ನೋವಾಗುತ್ತೆ. ಅದಕ್ಕೋಸ್ಕರನೇ ಇವತ್ತಿಗೆ ನಮ್ಮ ಕಳಕಳಿಯಿಂದ ಕೇಳ್ಕೊಳ್ಳೋದು, ಮೇಡಮ್ ನೀವು ಯಾರಾದರೂ ಮನೆಗೆ ಹೋದಾಗ, ಯಾಕೆಂದರೆ ನಮಗೆ ಪಾಯಿಂಟ್ ಟು ಪಾಯಿಂಟ್ ರೀಚ್ ಆಗೋದು ಭಾಳ ಕಷ್ಟ ಆಗ್ತದೆ ಇತ್ತೀಚೆಗಂತೂ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಯಾರಾದರೂ ಹಿರಿಯರು ನಮ್ಮ ಇಡೀ ಬಸವನಗುಡಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ಯಾರ್ಯಾರು ಇರ್ತಾರೆ, ಇನ್ನೊಂದು ವಿಚಾರನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಮಕ್ಕಳಿಗೆ, ಸೊಸೆಯಂದಿರಿಗೆ, ಅಳಿಯಂದಿರಿಗೆ ಆಸ್ತಿ ಬರೆದಿರೋದ್ರ ವಿಚಾರದಲ್ಲಿದ್ದರೆ, ಈಗ ಕಾನೂನು ಚೆನ್ನಾಗಿದೆ, ನಿಮ್ಮನ್ನು ಯಾರಾದರೂ ಈ ಒಂದು ಸೊಸೆ ನೋಡಿಲ್ಲ ಅಂತಂದ್ರೂ ಅವ್ರ ಮೇಲೆ ಅವ್ರಿಗೆ ಆಸ್ತಿ ಕೊಡುವಂಗಿಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಬೋದು, ಸೊಸೆಯಂದ್ರ ಮೇಲೆ ಹಾಕ್ಬೋದು, ಮಗಳ ಮೇಲೆ ಹಾಕ್ಬೋದು, ಅಳಿಯನ ಮೇಲೆ ಹಾಕ್ಬೋದು. ನೀವು ಆಸ್ತಿ ಬರೆದು ಕೊಡಬೇಡಿ ದಯವಿಟ್ಟು. ನೀನು ತಗೋಪ್ಪ, ನೀನು ನಾನು ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ ಆಸ್ತಿ ಬರೆದು ಕೊಡ್ಬೇಕು. ಆಸ್ತಿಗೋಸ್ಕರ ನಾವು ಅಟ್ಲೀಸ್ಟ್ ನಿಮ್ಮ ಹತ್ರ ಬಂದಿದ್ದು ನೋಡ್ಕೊಳ್ಳಿ ಅನ್ನೋದು ಒಂದು ಆಸೆ ಅಷ್ಟೇ ನಮ್ಮದು, ಬೇರೇನು. ಹಾಗಾಗಿ ದಯವಿಟ್ಟು ಅಂಥದ್ದೇನೋ ಸಿಚುವೇಶನ್ ಬಂದಾಗ AC ಕೋರ್ಟಲ್ಲಿ ನಿಮ್ಗಳು ಕೇಸ್ ಕೊಡ್ಬೋದು, AC ಕೋರ್ಟಲ್ಲಿ ಕೇಸ್ ಕೊಡ್ಬೋದು ಅನ್ನೋದಿದೆ. AC ಅವರೇ ಬಂದು ಮನೆ ಬಂದು ಎಲ್ಲನೂ ನಿಮಗೆ ನಿಮ್ಮದು ಪ್ರಾಪರ್ಟಿನ ವಾಪಸ್ ತಂದ್ಕೊಂಡು. ಒಂದು ಇನ್ಸಿಡೆಂಟ್ ನನಗೆ ಬಂದಿತ್ತು. ಇಲ್ಲೇ 4 ಜನ ಹೆಣ್ಮಕ್ಳು ಅಮ್ಮನ ನೋಡಲಿಕ್ಕೆ, ಅಮ್ಮನ ಆಸ್ತಿ ಇದೆ, ನೀನು ನೋಡು ಒಂದಂದೆ. ನಾನು ಯಾರು ನೋಡೋದು ಬೇಡ, ಬಿಟ್ಟು ಹೋಗ್ತೀರಿ, ನಾನು ನೋಡ್ಕೊತೀನಿ ಅವರನ್ನು. ನೀವು ಆಸ್ತಿ ಎಲ್ಲ ಯಾವುದಾದ್ರು ಒಳ್ಳೆ ಹೈಫೈ ಅನಾಥಾಶ್ರಮ ಇರ್ತದೆ ಅಲ್ಲಿ ಕೊಡ್ತೀನಿ, ಅವ್ರು ಬೆಜ್ಜನ್ನು ಚೆನ್ನಾಗಿ ನೋಡ್ಕೊತಾರೆ, ನೀವೆಲ್ಲ ಹೊರಟೋಗ್ರಿ ಅಂದರೆ. ಅಮ್ಮ ಎಲ್ಲಿದ್ದಾಳೆ? ಹಾಸ್ಪಿಟಲಲ್ಲಿದ್ದಾಳೆ, ಬೆಡ್ ಹಾಸ್ಪಿಟಲಲ್ಲಿ. ಇವರು ಕಿತ್ತಾಡ್ತಾ ಇದ್ದಾರೆ. ಅಷ್ಟು ಹೇಳಿದ ಮೇಲೆ ಒಬ್ರು ಈ ಕಡೆ ಬಂದಿಲ್ಲ. ಆಮೇಲೆ ಯಾರ ಕಡೆಯಿಂದ ಗೊತ್ತಾಯ್ತು, ಆಮೇಲೆ ಯಾರೋ ಒಬ್ರು ಅದನ್ನು ಇನಿಷಿಯೇಟ್ ತಗೊಂಡು ನೋಡ್ಕೋತಾ ಇದ್ದಾರೆ ಅಂತ. ಈ ರೀತಿ ತುಂಬಾ ಇನ್ಸಿಡೆಂಟ್ ನಮ್ಗೆ ಬರ್ತಾ ಇರ್ತದೆ. ಕೆಲವ್ರನ್ನ ನಾವು ನಮ್ದು ಬಿಯಾಂಡ್ ನಮ್ಮ ಕೆಲಸ ಕಾರ್ಯ ಅಲ್ಲದೇನೂ ನಾವು ಮಾಡ್ತಾ ಇರ್ತೀವಿ, ಯಾರಿಗೂ ಗೊತ್ತಾಗಲ್ಲ ಅದು. ನಮಗೆ ಯಾವ ಕಂಪ್ಲೇಂಟ್ ಬರುತ್ತೆ ಅಂದರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ, ಪಬ್ಲಿಕ್ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನಾನು ನಿಮ್ಮಿಂದ ಎಲ್ಲರಿಂದಲೂ ನಿಮ್ಮ ಪಕ್ಕ ಮನೆಯಿಂದ ಮಾತಾಡಿಸಿ, ಈ ಹಿರಿಯರು ಯಾರಿದ್ದಾರೆ, ತಾಯಿಯಂದಿರಾಗಲಿ ತಂದೆಯಂದಿರಾಗಲಿ ಯಾರಿದ್ದಾರೆ, ದಯವಿಟ್ಟು ನನಗೆ ಬಂದು ರೀಚ್ ಆಗಿ. ನಿಮಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ, ನಾನು ಬಂದು ರೀಚ್ ಆಗಿ. ಯಾವ ಮನೆ ಅದು, ಎಷ್ಟು ಜನ ಇದ್ದೀರಾ, ಒಂದು ಸಿಂಗಲ್ ಪರ್ಸನ್. ಯಾಕಂದರೆ ಇತ್ತೀಚೆಗೆ ಈ ಕಳ್ತನೂ ಜಾಸ್ತಿ ಆಗುತ್ತೆ. ಮನೆ ಕೆಲಸದವರೇ ಹೊಡೆದು ಸಾಯಿಸ್ಕೊಂಡು ಹೋಗುವಂಥದ್ದು ಬರ್ತಾ ಇರ್ತದೆ. ಹಾಗಾಗಿ ಅವರದ್ದು ಕೂಡ ಮಾಡಬೇಕಾಗುತ್ತೆ. ಈಗ ಬಸವನಗುಡಿಯಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರು ಇಬ್ಬರು ವಯಸ್ಸಾದ ತಾಯಿ ತಂದೆಯರೇ ಇರೋದು, ಇದಂತೂ ಸತ್ಯ. ಎಲ್ಲ ಬಗ್ಗೆ ಒಬ್ಬರು ಜಾಯಿಂಟ್ ಇದ್ದಾರೆ. ನೀವೊಬ್ಬರೇನಾ? ಆಗಲಿ, ನಾವು ನಿಮಗೆ ರೀಚ್ ಆಗಲಿ ಟ್ರೈ ಮಾಡ್ತೀವಿ. ಎಟ್ ಎನಿ ಕಾಸ್ಟ್ ನಾವು ಮಾಡಲೇಬೇಕು. ಹಾಗಾಗಿ ನಿಮ್ಮ ಪಕ್ಕ ಮನೆಯಲ್ಲಿ ಯಾರೇ ಇದ್ರು ದಯವಿಟ್ಟು ಅವ್ರದ್ದು ಅಡ್ರೆಸ್, ಫೋನ್ ನಂಬರ್ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟರ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದು ಮೇಯ್ನಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ. ಇನ್ನು ನೋಡಿದಂತೆ ನಮ್ದೀಗ ಆನ್ಲೈನ್ ಫ್ರಾಡ್ಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ನಾವೇನು ಮಾಡ್ತೀವಿ, ಫೋನ್ ಚೆನ್ನಾಗಿ ಮಗ ಕೊಟ್ಟಿರ್ತಾನೆ, ಐಫೋನೇ ಕೊಟ್ಟಿರ್ತಾನೆ, ಇಲ್ಲ ಆ್ಯಂಡ್ರಾಯ್ಡ್ ಫೋನ್ ಕೊಟ್ಟಿರ್ತಾನೆ. ನಾವು ಓದೋದೇ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಬಂದಿರ್ತದೆ, ಅದು ನೋಡೋದಿಲ್ಲ, ಜಸ್ಟ್ ಅಲ್ಲಿ ಬ್ಲೂ ಲಿಂಕ್ ಬಂತ ಒತ್ಬಿಡ್ತೀವಿ ನಾವು. ಅದು ಏನಕ್ಕೆ ಓದ್ತಿದ್ದೀವಿ ಅಂತ ನೋಡೋದಿಲ್ಲ. ಏನಕ್ಕೆ ಬಂದಿದೆ ಓದುವಷ್ಟು ಪುಸ್ತಕ ನಮಗೂ ಇಲ್ಲ, ಪೇಷನ್ಸು ಇಲ್ಲ. ಅದನ್ನು ಮಾಡಿ ಹೋಗ್ಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಬರುತ್ತೆ ಏನದು, ಇದರಿಂದ ಏನಾಗುತ್ತೆ ಅಂತ. ಅದನ್ನು ಯಾವುದೇ ಲಿಂಕ್ ಒತ್ತಬೇಕಾದ್ರೂ ಅಪೆಕ್ಸ್ ಫೈಲ್ ಅಂತ ಇರ್ತದೆ, APK ಫೈಲ್ ಅಂತ. ಅದನ್ನು ಒತ್ತಿದ್ರೆ ಏನಾಗುತ್ತೆ, ನಿಮ್ಮ ಫೋನ್ಗಳೆಲ್ಲ ಹ್ಯಾಕ್ ಆಗುತ್ತೆ. ನಿಮ್ಮಲ್ಲಿದ್ದ ಫೋನ್ಪೇ ಇದು ಅಕೌಂಟ್ಗಳನ್ನೆಲ್ಲ ಮೊಬೈಲಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತೀರಲ್ಲ, ಆವಾಗ ಏನಾಗುತ್ತೆ, ಅದರಲ್ಲಿದ್ದ ದುಡ್ಡೆಲ್ಲ ಯಾವನೋ ಒಬ್ಬನ ಅಕೌಂಟಿಗೆ ಖಾಲಿ ಹೋಗ್ಬಿಡ್ತದೆ. ಹಾಗಾಗಿ ಯಾವುದೇ ಲಿಂಕನ್ನು ಒತ್ತಲಿಕ್ಕೆ ಹೋಗ್ಬೇಡಿ. ನಾನು ಹೇಳೋದು ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, 2 ಅಕೌಂಟ್ ಇಟ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ. ಒಂದರಲ್ಲಿ 1,000 ರೂಪಾಯಿ, ಇನ್ನೊಂದರಲ್ಲಿ ಅದನ್ನು ಬ್ಯಾಂಕಿಗೆ ಹೋಗಿ ಆಪ್ರೇಟ್ ಮಾಡುವಂಗೆ ಇಟ್ಕೊಳ್ಳಿ. ಯಾಕೆಂದರೆ ನೀವು ಫೋನ್ಪೇ ಮಾಡಬೇಕಾದ್ರೆ, ಇಲ್ಲ ಈ ಪೇ ಟಿ ಎಮ್ ಮಾಡಬೇಕಾದ್ರೂ ಕೆಲವ್ರದ್ದು ಇದಿರ್ತದೆ, ಅಲ್ಲಿ ಸರಿಯಾಗಿ ಕೊಡಲ್ಲ ಅವರು. ಆ ಟೈಮಲ್ಲಿ 1,000 ರೂಪಾಯಿದಲ್ಲಿ ಮಾತ್ರ 10 ರೂಪಾಯಿ 20 ರೂಪಾಯಿಗೆ ಏನು ತರಕಾರಿಗಳ ಅಷ್ಟೇ ನೀವು ತಗೊಳ್ಳಿ, ಇಲ್ಲ ಚಿಲ್ಲರೆ ತಗೊಂಡೋಗಿ ಕೊಡಿ. ಫೋನಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ
ಚಿಲ್ಲರೆ ಕೊಡಿ, ಇಲ್ಲ 2 ಅಕೌಂಟ್ ಇಟ್ಕೊಳ್ಳಿ, ಒಂದರಲ್ಲಿ 1000 ರೂಪಾಯಿ ಇಟ್ಕೊಂಡು 10 ರೂಪಾಯಿ 20 ರೂಪಾಯಿ ಹಂಗೆ ಮಾಡ್ಕೊಳ್ಳಿ. ಇದನ್ನೊಂದು ನೀವು ಗಮನಿಸಬೇಕು. ಆಮೇಲೆ ಕೆಲವು ಸಲ ವಾಟ್ಸಪ್ಪಲ್ಲಿಗಳಲ್ಲಿ ಬರುವ ಮೆಸೇಜ್ಗಳಿರ್ತದೆ, ಅದನ್ನು ಸುಮ್ಮನೆ ಫಾರ್ವರ್ಡ್ ಮಾಡಬೇಡಿ, ಓದಿ ಅದು ನಿಜವಾಗಿ ಫಾರ್ವರ್ಡ್ ಮಾಡುವಂಥ ಮೆಸೇಜಾ ಅಂತ. ಈಗ ತುಂಬಾ ಈಗ ಏನಾಗ್ತಿದೆ ಅಂತಂದರೆ ಈ ರಿಲೀಜಿಯಸ್ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತದೆ, ನಮ್ಗೆ ಗೊತ್ತಿರಲ್ಲ ಅದ್ರಲ್ಲಿ ಯಾವ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಅವನ ಇಂಟೆನ್ಷನ್ ಏನು ನಮ್ಗೆ ಗೊತ್ತಿರಲ್ಲ. ಹಾಗೆ ನಾವು ಸುಮ್ಮನೆ ಏನು ಗೊತ್ತಾ, ನಮ್ಮಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರ್ತದೆ ಅಥವಾ ದೇಶ ಪ್ರೇಮ ಇರ್ತದೆ, ಅದು ನಾವು ಒಳಗಡೆ ಇಟ್ಕೊಳ್ಳೋಣ. ಈ ಸೋಷಿಯಲ್ ಮೀಡಿಯಾ ಜಸ್ಟ್ ಏನಂತಂದರೆ ಈ ಯೂಟ್ಯೂಬರ್ಸ್ ಎಲ್ಲ ಅವರೆಲ್ಲ ದುಡ್ಡು ಮಾಡಲಿಕ್ಕೋಸ್ಕರನೇ ಬೀರುವುದು ಅಷ್ಟೇ. ಅದರಿಂದ ನಮಗೇನು ಲಾಭ ಬರೋದಿಲ್ಲ, ಅವರಿಗೆ ಲಾಭ ಬರುತ್ತೆ ಅಷ್ಟೇ. ಅದೆಲ್ಲ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ಹಾಗಾಗಿ ಓದ್ಬಿಟ್ಟು ಅದ ನಂತರ ಅದನ್ನು ಫಾರ್ವರ್ಡ್ ಮಾಡೋದಾಗಿ ಏನೋ ಮಾಡಿ. ಕಮೆಂಟ್ಸ್ ಮಾಡುವಾಗಲೂ, ಕಮೆಂಟ್ ಕೊಡುವಾಗಲೂ ಅಷ್ಟೇ, ಪ್ರತಿಯೊಂದು ಕಮೆಂಟ್ ಕೂಡ ಈಗ ಸರ್ವಿಲೆನ್ಸಲ್ಲಿ ಇರ್ತದೆ. ನೀವು ನಂಬಿದ್ದೀರೋ ಗೊತ್ತಿಲ್ಲ, ಇತ್ತೀಚೆಗೆ ಒಂದು ಡ್ರೈವ್ ಮಾಡಿದ್ದೀವಿ ನಾವೆಲ್ಲ, ನಿಮ್ಮ ಗಮನಕ್ಕೆ ಇರಲಿ ಅಂತ. ಈ ರೌಡಿ ಶೀಟರ್ಸ್ ಜೊತೆ ಎಲ್ಲ ಕೆಲವರು ಫೋಟೋ ತೆಗಿಸ್ತಾರೆ ಇರ್ತಾರೆ ಕೆಲವರು. ಅವನೇನು ದೊಡ್ಡ ಹೀರೋ ಮಾಡಬೇಕು ಅನ್ನೋ ಏನೋ ಇದರಲ್ಲಿ ಇರ್ತಾರೆ. ಇಲ್ಲ ಆ ರೀತಿ ಏನಾಗುತ್ತೆ ಅಂದರೆ ಅದನ್ನು ನಾನು ಲೈಕ್ ಮಾಡಿ, ಅದು ಇವರು ಯಾರು, ಅವನ ಬಗ್ಗೆ ಯಾಕೆ ಇವರಿಷ್ಟೆಲ್ಲ ಲೈಕಿಂಗ್ಸ್ ಬರುತ್ತೆ, ಇಷ್ಟು ಫಾಲೋವರ್ಸ್ ಬರುತ್ತೆ ಅನ್ನೋದನ್ನು ಬರ್ತಾ ಇರ್ತಾರೆ. ಹಾಗಾಗಿ ಅದನ್ನು ನೋಡಿ ಸಂತೋಷ ಪಡಿ, ಶೇರ್ ಮಾಡಲಿಕ್ಕೆ ಹೋಗಬೇಡಿ, ಯಾವುದಕ್ಕೂ ಲೈಕಿಂಗ್ಸ್ ಕೊಡಲಿಕ್ಕೆ ಹೋಗಬೇಡಿ. ಇದೆ ಅನ್ಕೊಂಡು ಆನ್ಲೈನ್ ಫ್ರಾಡ್ ಬಗ್ಗೆ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಅಂತ ಬರ್ತದೆ. ಯಾರೋ ಒಬ್ಬರು ವಿಡಿಯೋ ಕಾಲ್ ಮಾಡ್ತಾರೆ, ನಮಗೆ ಪೊಲೀಸ್ ಅಂತ ಕಾಕಿ ಅಂದ ತಕ್ಷಣ ಇಲ್ಲ, ಪೊಲೀಸ್ ಕಾಕಿ ಯೂನಿಫಾರ್ಮಲ್ಲಿ ಕೂಡ ನಮ್ಮದು ಗೆಟಪ್ ನೋಡಿದರೆ ಗೊತ್ತಾದರೆ ಈಸ್ ರಿಯಲ್ ಪೊಲೀಸ್ ಅಂತ. ಸುಮ್ಮನೆ ಕೆಲವೊಂದು ಗಡ್ಡ ಇರ್ತದೆ, ಈ ಸಿನಿಮಾ ಪೊಲೀಸ್ ಬರ್ತಾರೆ, ಆ ರೀತಿ ಇದ್ದರೆ ದಯವಿಟ್ಟು ಅದನ್ನು ನೀವು ಓಪನೇ ಮಾಡಬೇಡಿ, ಅವ್ರ ಜೊತೆ ಮಾತಾಡಲೇಬಾರ್ದು. ಅವ್ರು ಏನು ಮಾಡ್ತಾರೆ ಅಂತಂದರೆ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಡೆದಿರೋ ಘಟನೆನೇ. ನನ್ನ ಸ್ಟೇಷನ್ಗೆ ಬಂದಿದ್ದು ಇದೇ ರೀತಿ ವಿಡಿಯೋ ಕಾಲ್ ಬಂತು. ವಿಡಿಯೋ ಕಾಲ್ ಲೇಡಿ ಹುಡುಗಿ ಮಾಡಿದ್ದು, ಪೊಲೀಸದ ಬೇರೆ ಹುಡುಗಿ ಮಾಡಿರೋದು, ಹುಡುಗನಿಗೆ ಸರ್ ಒಬ್ಬರು 60 ವರ್ಷ ವಯಸ್ಸು ಇದೆ ತಂದೆಗೆ. ಅವ್ರು ಯಾಕೆ ಹಂಗಾದರೂ ನಮಗೂ ಗೊತ್ತಿಲ್ಲ. ಅವ್ರದ್ದು ಫೋಟೋನ ತಗೊಂಡ್ಬಿಟ್ಟು ಇವಳು ಏನು ಮಾಡಿದ್ದಾರೆ, ಅವರನ್ನು ಮಾತಾಡಿಸಿ ನೇಕೆಡ್ ಫೋಟೋ ಕಳಿಸು ಅಂತ ಮಾಡಿಬಿಟ್ಟಿದ್ರು. ಅದನ್ನು ಕಳಿಸಿದ ಮೇಲೆ ಅವರ ಮಿಸ್ಸಸ್ಗೆ ಹೋಯ್ತು, ಸ್ಟೇಷನ್ ಓಡ್ ಬಂದು. ಪಾಪ ನಾನು ಏನು ಹೇಳಿ, ನನಗೂ ಏನೂ ಆಗಿಲ್ಲ ಹೇಳಿಕ್ಕೆ, ನಾನು ಏನು ಬೈದಿಲ್ಲ. ಫೋನ್ ತಗೊಂಡು ಎಲ್ಲ ಡಿಲೀಟ್ ಮಾಡಿ ಕ್ಲೀನ್ ಮಾಡಿ ಇನ್ನೊಂದ್ಸಲ ಎತ್ತಬೇಡಿ ಅಂತ ಕೊಟ್ಟು ಕಳಿಸ್ಕೊಟ್ಟಿದ್ದು ಇಷ್ಟೇ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ, ಈ ಕೆಲವು ಹೆಣ್ಮಕ್ಳು ಹಂಗೆ ಇದ್ದಾರೆ, ಎಕ್ಸ್ಟೋರ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀನು ನನಗೆ ಹಿಂಗೆ ಮಾಡಿದ್ಯಾ ಅಂತ ಹೇಳ್ಕೊಂಡು. ಅದನ್ನು ನಾನು ಬಿಡಿಸಿ ಹೇಳೋದಿಲ್ಲ. ಹಾಗಾಗಿ ಅಂಥದ್ದು ಯಾವುದೇ ಅನ್ನೋನ್ ನಂಬರಿಂದ ವಿಡಿಯೋ ಕಾಲ್ ಬಂದರೆ ದಯವಿಟ್ಟು ತಗೋಬೇಡಿ, ಎತ್ಕೊಳ್ಳೇಬೇಡಿ. ಇದು ಎರಡನೇದು. ಮೂರನೇದು ಇನ್ನೊಂದು, ನಿಮಗೆ ನೀವು ಯಾವುದಾದ್ರು ಕೊರಿಯರ್ ಮಾಡಿರ್ತೀರಿ, ಇಲ್ಲ ಮಗನಿಂದ ಕೊರಿಯರ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಮಗ ಫಾರಿನಲ್ಲಿ ಇರ್ತಾನೆ, ಯಾವುದೋ ಒಂದು ಐಟಮ್ ಕಳಿಸ್ತಾನೆ, ನಿಮಗೆ ಕೊರಿಯರ್ ಬಂದು. ಯಾಕೆ ಈಗ ಹೇಳ್ತಿದ್ದೀನಿ ಅಂತ, ಕೊರಿಯರ್ ಆಫೀಸ್ಗಳಲ್ಲೆಲ್ಲ ನಂಬರ್ಸ್ ಇರ್ತದೆ. ಆ ನಂಬರ್ಗಳ ಕೆಲಸ ಎಲ್ಲ ಶೇರ್ ಆಗಿಬಿಡ್ತಾರೆ. ಈ DHL ಮತ್ತು ಇದು ಫೆಡೆಕ್ಸ್ ಅದರಲ್ಲೆಲ್ಲ ಶೇರ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ರೀಚ್ ಮಾಡ್ತಾರೆ. ರೀಚ್ ಆದಾಗ ಏನಾಗುತ್ತೆ, ನೀವು ಹೌದು ನಮ್ಮ ಮಗ ಒಬ್ಬ ಕಳಿಸ್ತಾರೆ, ನಾವು ಸತ್ಯ ಹೇಳ್ಬಿಟ್ಟು ಬಿಡ್ತೀವಿ, ಮಗ ಕಳಿಸ್ತೀನಿ ಅಂದಿದ್ದಾನೆ, ಅದರಲ್ಲಿ ಇಲ್ಲೀಗಲ್ ಆಗಿ ಬೇರೆ ಇದೆ, ಡ್ರಗ್ ಇದೆ, ಹಾಗಾಗಿ ನೀವು ಇಷ್ಟು ಕೊಡಬೇಕು ಒತ್ತಾಯ ಮಾಡ್ತಾರೆ. ಪ್ಯಾನಿಕ್ ಆಗಿಬಿಡ್ತೀರ. ಆಮೇಲೆ ಇನ್ನೊಂದು ಹೇಳ್ತಾರೆ, ನೀವು ರೂಮ್ಗೆ ಹೋಗಿ ಬಾಗಿಲು ಹಾಕಿ ವಿಡಿಯೋ ಕಾಲ್ ಮಾಡಬೇಡಿ. ಇಷ್ಟೇ ತಿಳ್ಕೊಳ್ಳಿ. ಅಂಥ ಕಾಲ್ ಬಂದಾಗ ಫೋನನ್ನು ಇಮ್ಮಿಡಿಯೇಟ್ ಸ್ವಿಚ್ ಆಫ್ ಮಾಡಿ. ಹಂಗೂ ನಿಮಗೆ ಅವ್ರು ಕಂಟಿನ್ಯೂ ಕಾಲ್ ಮಾಡಿದರೆ ನಿಯರೆಸ್ಟ್ ಸ್ಟೇಷನ್ಗೆ ಕಾಲ್ ಮಾಡಿ. ನಾನು ಹೇಳೋದಿಷ್ಟೇ, ನಿಮಗೆ ರಾತ್ರಿ ಹೊತ್ತು ನಿಮ್ಗೆ ಬರ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಏನು ಮಾಡಿ, ತಲೆನೇ ಕೆಡಿಸ್ಬೇಡಿ, ಏನಾಗಲಿ ತಲೆನೇ ಕೆಡಿಸ್ಬೇಡಿ, ಪ್ಯಾನಿಕ್ ಆಗಬೇಡಿ, ಸ್ವಿಚ್ ಆಫ್ ಮಾಡಿ ಫೋನ್, ಅಷ್ಟೇ ಸಾಕು. ಸ್ವಿಚ್ ಆಫ್ ಮಾಡಿ ಅವತ್ತೊಂದು ದಿವಸ ಅದನ್ನು ಎತ್ತಲಿಕ್ಕೆ ಹೋಗ್ಬೇಕು. ಇದು ಈ ಸಿಂಪಲ್ ಮೆಥಡ್ ನಾನು ನಿಮ್ಗೆ ಹೇಳ್ತಾರೆ. ಯಾಕಂದರೆ ರಾತ್ರಿ 10 ಗಂಟೆ ಪಾಪ ನೀವು ಎಲ್ಲಿ ಬರಲಿಕ್ಕಾಗುತ್ತೆ, ಸ್ಟೇಷನ್ ಬರಲಿಕ್ಕಾಗಲ್ಲ. ನಮಗೆ ಕರೀರಿ ಬೇಕಾದ್ರೆ 112 ಕಾಲ್ ಮಾಡಿ, ಎನಿ ಟೈಮ್, ಎನಿ ಎಮರ್ಜೆನ್ಸಿ ಏನಕ್ಕಾದ್ರೂ ಸರಿದೆ.
112 ಕಾಲ್ ಮಾಡಿ. ನಮ್ಮದು ಹೊಯ್ಸಳ 2 ಇದೆ ಬಸವನಗುಡಿಯಲ್ಲಿ. ಅವರು ಡಿವೈಡ್ ಮಾಡ್ಕೊಂಡಿದ್ವಿ, ಯಾವ ಟೈಮ್ ಬೇಕಾದರೂ ಬರ್ತಾರೆ, ರೀಚ್ ಆಗ್ತಾರೆ. 112ನ ನೆನಪಿಟ್ಕೊಳ್ಳಿ, 080 112 ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇ. ಹಾಗಾಗಿ ಇದನ್ನೊಂದು ನೆನಪಿಟ್ಕೊಳ್ಳಿ, ಯಾವ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. ಇನ್ನೊಂದು, ಈಗ ಅವ್ರ ಮಗ ಕಳಿಸ್ತಾನೆ ಅಂತಿದ್ದಾರೆ, ಅದರಲ್ಲಿ ಇಲ್ಲಿಗಲ್ ಇದೆ ಅಂತಾರೆ. ಇಷ್ಟು ಹಾಕಿ ನಾವು ನಿಮ್ಮನ್ನು ಇಟ್ಕೊಂಡಿದ್ವಿ, ಕಸ್ಟಮ್ಸ್ ಇಟ್ಕೊಂಡು, ಇಲ್ಲ ನಿಮ್ಮನ್ನು ಈ ಇದರಿಂದ ಡ್ರಗ್ ಇದರಿಂದ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇಟ್ಕೊಂಡಿದ್ದೀನಿ ಅಂತಂದ ತಕ್ಷಣ ನಾವೇ ಭಯ ಪಡಬೇಕು. ನನ್ನ ಮಗ ಕಳಿಸಿದ್ದಾನೆ, ಕರೆಕ್ಟಾಗಿ ಕಳಿಸಿರ್ತಾನೆ, ಅವನು ಯಾಕೆ ಅಂಥದ್ದೆಲ್ಲ ಕಳಿಸ್ಲಿಕ್ಕೆ ಸಾಧ್ಯ ಇದೆ? ಇಷ್ಟೇ ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ಯಾನಿಕ್ ಆಗಬೇಡಿ. ಅಂಥ ಕಾಲ್ ಬಂದಾಗ ಸ್ವಿಚ್ ಆಫ್ ಮಾಡಿ ಸೈಲೆಂಟಾಗಿ ಇಟ್ಕೊಳ್ಳಿ. ಹಂಗೂ ನಿಮ್ಮ ಭಯ ಅಂತಂದರೆ ಸ್ಟೇಷನ್ಗೆ ಕಾಲ್ ಮಾಡಿ, ನಮ್ಮವ್ರು ಬರ್ತಾರೆ. ಇಲ್ಲ ನಿಮ್ಮ ಜೊತೆ ಯಾರಾದರೂ ನಿಮ್ಮ ಮಕ್ಕಳಿದ್ರೆ ಸೀದಾ ಸ್ಟೇಷನ್ ಬನ್ನಿ. ಇಷ್ಟೇ ಇದರ ವಿಚಾರ. ಇನ್ನೊಂದು ವಿಚಾರ ಅಂತಂದರೆ, ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ತುಂಬಿದ ಕುಟುಂಬದಲ್ಲಿ ಇದ್ದಾರೆ ಅಂತ ಅಂದರೆ, ಈಗ 2 ವಿಚಾರ ಆಯಿತು. ಒಂದು ಆನ್ಲೈನ್ ಫ್ರಾಡು, ಅದರ ಡಿಫ್ರೆಂಟ್ ವೆರೈಟಿಯಲ್ಲಿ ಬರ್ತಾಯಿದ್ದು, ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗಿಬಿಡ್ತದೆ. ಹಾಗಾಗಿ ನಾನು ಶಾರ್ಟು ನೀವುಗಳು ಏನು ಮಾಡ್ಬೋದು ಅನ್ನೋದನ್ನು ಸಿಂಪಲ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಂದರೆ, ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ. ಮನೆಯಲ್ಲಿ ಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಯಾರಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳು, ಹೆಣ್ಮಕ್ಕಳನ್ನು ಕೂಡ ಗಮನಿಸಬೇಕು. ಈಗ ಹೆಣ್ಮಕ್ಕಳು ಸಿಗರೇಟ್ ಎಳೆಯುವುದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ನಿಮಗೆಲ್ಲ ಗೊತ್ತಿದೆ. ಶೋಕಿ ಅದು ಅಷ್ಟೇ, ಅದು ಶೋಕಿ, ಬೇರೇನಿಲ್ಲ. ಅಂಥದ್ದಿದ್ದಾಗ ಕಂಟ್ರೋಲ್ ಮಾಡಿ. ಏನು ಮಾಡಬೇಕು ಅಂತಂದರೆ, ಡ್ರಗ್ಸದ್ದು ಕೆಲವು ಸಿಂಪ್ಟಮ್ಸ್ ಹೇಳ್ತೀನಿ. ಮನೆ ಬಂದರೆ ಮುಖನೂ ತೊಳೆಯೋಲ್ಲ, ನಿದ್ದೆ ಮಾಡ್ತಾನೆ, ಹೆವಿ ನಿದ್ದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದೊಂದು. ಎರಡನೇದು, ಗಡಿ ಮೋಷನ್ ಹೋಗೋದು, ಯೂರಿನರಿ ಪಾಸ್ ಮಾಡೋದನ್ನು ಮಾಡ್ತಾಯಿದ್ದೆ. ಹೆವಿ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ಇದು ಸಿಂಪ್ಟಮ್ಸ್ ಆಫ್ ಅಡಿಕ್ಷನ್ ನಾನು ಹೇಳ್ತಾ ಇರೋದು. ಅಂಥದ್ದಾದಾಗ ಬೇಗ ಎಚ್ಚೆತ್ಕೊಂಡು ಮಕ್ಕಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ಇಲ್ಲ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗ್ಬಿಟ್ಟು ಇಮ್ಮಿಡಿಯೇಟ್, ಇಲ್ಲ ಅವರನ್ನು ಇವರು ಕೌನ್ಸಿಲಿಂಗ್ ಮಾಡೋದಾದರೂ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡ್ಕೊಳ್ಳಿ. ಇದು ಡ್ರಗ್ಸ್ ಸಂಬಂಧಪಟ್ಟಂತೆ. ಮತ್ತು ಸಣ್ಣ ಮಕ್ಕಳನ್ನು ಪ್ರತಿದಿನ ಬ್ಯಾಗ್ ಚೆಕ್ ಮಾಡಿ, ಸ್ಕೂಲಿಂದ ಬರಬೇಕಾದ್ರೆ ಬ್ಯಾಗ್ ಚೆಕ್ ಮಾಡಿ. ಸಣ್ಣ ಮಕ್ಕಳು, ಯಾಕಂದ್ರೆ ನೀವು ಸ್ಕೂಲ್ ಮಕ್ಕಳು ಬಿಡೋದು ಮಾಡ್ತಾ ಇದ್ದಾಗ ಚೆಕ್ ಮಾಡಿ. ಯಾವುದೋ ಒಂದು ಸಣ್ಣ ಸಿಗರೇಟ್ ಆಗೋ ಅಥವಾ ಈ ಸಣ್ಣ ಪುಡಿ ಬರುತ್ತೆ, ಈ ಗಾಂಜಾ ಇದೆಲ್ಲ. ಆಮೇಲೆ ಮಕ್ಕಳಿಗೆ, ಪ್ರತಿಯೊಬ್ಬರು ಮಕ್ಕಳಿಗೆ ಹೊರಗಿನ ತಿಂಡಿ, ಸ್ಕೂಲ್ ಪಕ್ಕ ಯಾವುದೇ ತಿನ್ನಬಾರ್ದು ಅಂತ ಹೇಳ್ಬೋದು. ನಾವು ಪ್ರತಿ ಸ್ಕೂಲು ಕಾಲೇಜ್ ಎಲ್ಲರೂ ಹೋಗ್ತಾ ಇದ್ವಿ, ವಾರ ಹೋಗ್ತೀವಿ, ಹೇಳ್ತೀವಿ. ಸಣ್ಣ ಮಕ್ಕಳಾದರೆ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೇಳ್ತೀವಿ. ಹಾಗಾಗಿ ಅವರಿಗೂ ಹೇಳಿ, ಯಾರು ಚಾಕ್ಲೇಟ್ ಕೊಟ್ಟರು ತಗೋಬಾರ್ದು, ಏನೋ ಟ್ಯಾಬ್ಲೆಟ್ಸ್ ಅಂತ ಬರ್ತದೆ. ಅದು ಈಗ ಈ ಆರ್ಬಿಟ್ ಇದೆಲ್ಲ ಇರ್ತದೆ, ಈ ರಿಫ್ರೆಶ್ಮೆಂಟದ್ದು, ಅದು ಸಣ್ಣ ಟ್ಯಾಬ್ಲೆಟ್ಸ್ ಅದ. ಈಗ ಈ ಡ್ರಗ್ಗಳು ಹಂಗೆ ಬರುತ್ತೆ, ಗೊತ್ತೇ ಆಗಲ್ಲ, ತಿನ್ಕೊಂಡ್ಬಿಡ್ತಾರೆ ಮಕ್ಕಳು. ಹಾಗಾಗಿ ಅದಕ್ಕೆಲ್ಲ ಹೋಗೋದಾಗೆ ಯಾರು ಏನೇ ಕೊಟ್ಟರು, ಮೊದಲೆಲ್ಲ ನಾವೆಲ್ಲ ಇದೆಲ್ಲ ಅಪ್ಪ ಮಾಡಿದ್ರೆ ಯಾರೊಂದು ಚಾಕ್ಲೇಟ್ ಕೊಟ್ಟರು ತಗೋತಾ ಇರಲಿಲ್ಲ, ತಿಂಡಿ ಕೊಟ್ಟರು ತಗೋತಾ ಇರಲಿಲ್ಲ. ಈಗಿನ ಮಕ್ಕಳು ಹಂಗಲ್ಲ, ಕೊಟ್ಟರೆ ಎಲ್ಲ ಇಸ್ಕೊಂಡ್ಬಿಡ್ತಾನೆ, ಹಂಗಾಗಿದೆ. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರಿಗೆ ಹೇಳಿ, ಸಣ್ಣ ಮಕ್ಕಳಿಂದ. ಇದೊಂದು 3 ಸಣ್ಣ ಮಕ್ಕಳಿಗೆ ಸಿಂಪಲಾಗಿ, ಇಲ್ಲಾಂದರೆ ಇವತ್ತು ಪೂರ್ತಿ ಮುಗಿಯದೇ ಇಲ್ಲ ನಾನು ಹೇಳೋ ಮಾತುಗಳ ಇದೆ. ಆಮೇಲೆ ಮನೆಯಲ್ಲಿ ಮಕ್ಕಳು ಈ ಇದು ಲೈಂಗಿಕ ಕಿರುಕುಳ ನಿಮಗೆ ಗಮನಕ್ಕಿರಲಿ ಅಂತ ನಾನು ಹೇಳ್ತೀನಿ. ಈಗ ಪೋಕ್ಸೋ ಕೇಸ್ ಅಂತ ಆಗಿದೆ, ಅದರಲ್ಲಿ ಹೆವಿ ಪನಿಷ್ಮೆಂಟು ಇದೆ. ಮನೆಯಲ್ಲಿ ಮಕ್ಕಳು ಆ ರೀತಿ ಆದಾಗ ನಾಚಿಕೆ ಅಂದ್ಕೊಂಡು ಬಿಟ್ಟು ಬಿಡಬೇಡಿ, ಕಂಪ್ಲೇಂಟ್ ಕೊಟ್ಟು ಕೇಸ್ ಆಗೋದು ಮಾಡಿ. ಹೌದು, ಅರ್ಥ ಆಗುತ್ತೆ. ನನ್ನದು ಹೆಣ್ಮಕ್ಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿರ್ತೀರ ತಂದೆ ತಾಯಿಗಳು, ಅವ್ರ ಬಗ್ಗೆ ಗಮನ ಕೊಡಿ. ಸಣ್ಣ ಮಕ್ಕಳಿಗೆ ಫಸ್ಟಿಗೆ ನಾವು ಸ್ಕೂಲ್ಗೆ ಹೋದಾಗ ಹೇಳ್ತೀವಿ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ತೀವಿ ಸಣ್ಣ ಪಾಪಗಳಿಗೆ. ದೊಡ್ಡವರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಕಾಲೇಜಲ್ಲಿ ಹೋಗಿ. ಈಗ ಎಲ್ಲ ಕಡೆನೂ ಕಾಲೇಜುಗಳಲ್ಲೂ ಕೂಡ ಆ್ಯಂಟಿ ಡ್ರಗ್, ಆ್ಯಂಟಿ ಇದು ಎಲ್ಲ ರ್ಯಾಗಿಂಗ್ ಎಲ್ಲ ಕಮಿಟಿಗಳಿದ್ದಾವೆ. ಬಟ್ ನಾವು ತಾಯಿ ತಂದೆಯರು ಮಾಡುವಷ್ಟು ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ. ಈಗ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನನಗೆ ಗೊತ್ತಿದ್ದವ್ರದ್ದು ಒಬ್ಬರು ಮಗನಿಗೆ ನಡೆದ ಘಟನೆ ಇದು. ಅವನು 10ನೇ ಕ್ಲಾಸ್ ಹುಡುಗ. PT ಮಾಸ್ಟರ್ ಏನು ಮಾಡಿದ್ದಾರೆ, ಅವನು ಅವತ್ತು ಸ್ಕೂಲಿಂದ TC ತಗೊಳಿಕ್ಕೆ ಬಂದ ಹುಡುಗ. ನೀವು ಯೋಚನೆ ಮಾಡಿ ಹೆಂಗಿದೆ ನೋಡಿ, ಮಾನಸಿಕ
ಅದನ್ನು ಕಾಯಿಲೆನೇ ಅನ್ಬೋದು. ಆ ಹುಡುಗ 10ನೇ ಕ್ಲಾಸ್ ಹುಡುಗ ಟಿ ಸಿ ತಗೊಳಕ್ಕೆ ಹೋಗಿದ್ದಾನೆ, ಪಿ ಟಿ ಮಾಸ್ಟರ್ ಕರೆದಿದ್ದಾರೆ, ಅಪ್ಪ ಕಡೆ ಇದ್ದಾರೆ, ಇವನು ಏನು ಸಾರ್ ಅಂದ್ಕೊಂಡು ಹೋಗವನೆ, ಅವನಿಗೆ ಅಬ್ಯೂಸ್ ಮಾಡಿದ್ದಾನೆ. ಆ ಹುಡುಗ ಎಷ್ಟು ನೋವು ಪಟ್ಟ ಅಂದರೆ ಅವರಪ್ಪ ನಂಗೆ ಫೋನ್ ಮಾಡಿದ್ರು, ಬೇರೆ ಕಡೆ ಇಲ್ಲಿ ನಮ್ಮ ಬಸವನಗರದಲ್ಲಿ ಬೇರೆ ಕಡೆ ಫೋನ್ ಮಾಡಿದ್ರು. ನಾನು ಒಂದೇ ಮಾತಂದೆ, ಅವ್ರ ಹುಡುಗ ನಿಮ್ಮ ಮಗ ರೆಡಿ ಇದ್ದಾನಂತಂದ್ರೆ ಕೊಡಿ, ಕೇಸ್ ಕೊಡಿ ಅಂದೆ. ಅವರಪ್ಪನಿಗೆ ಬೇಡ ಮೇಡಮ್ ನಾಚಿಗೆ, ಏನು ನಾಚಿಗೆ ಅಂತ ಅದರಲ್ಲಿ ಅಂತಂದ. ಅವನು ಹುಡುಗ ಹೆಂಗಿದ್ದಾನೆ ಅಂತಂದರೆ ನನಗಾದರೂ ನೀನು ಯಾರಿಗಾಗಬಾರ್ದು ಅಂತೇಳಿ ಕೇಸ್ ಕೊಟ್ಟ. ಕೇಸ್ ಕೊಟ್ಟು ಅವನು ಇನ್ನೂ ಜೈಲಲ್ಲಿದ್ದೀನಿ, ಅವನಿಗಿಬ್ಬರು ಮಕ್ಕಳಿದ್ದಾರೆ, ಸಂಶಯ ಪಿ ಟಿ ಮಾಸ್ಟರ್. ಈಗ ನಾನು ನೋಡಿ ಹೆಂಗಿದೆ, ಯಾರಿಗೆ ಇದನ್ನು ಯಾರು ನಂಬೋದು ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಏನಾಗ್ತಾ ಇದೆ ಅಂತಂದರೆ ಮಾನಸಿಕವಾದ ಕಾಯಿಲೆದು ಒತ್ತಡದಿಂದಲೂ ನಡೀತಾ ಇರೋದ್ರಿಂದ ನಮ್ಮ ಮಕ್ಕಳನ್ನು ನಾವು ದೃಢ ಮಾಡಬೇಕಷ್ಟೆ. ನಮ್ಮ ಮಕ್ಕಳನ್ನು ದೃಢವಾಗಿ ಬೆಳೆಸಬೇಕು. ನಾವು ಈಗ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಮನೆಯಲ್ಲಿ ಪೂಜೆ ಮಾಡಲ್ಲ, ಮನೆಯಲ್ಲಿ ರಂಗೋಲಿ ಹಾಕಲ್ಲ, ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾರಲ್ಲ ಮಕ್ಕಳನ್ನು, ಯಾವುದೂ ಇಲ್ಲ ಹೇಳ್ಬೋದು. ಅದನ್ನು ನಾವು ಇನ್ನೂ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಪೂಜೆ ಅನ್ನೋ ತಕ್ಷಣ ನಾನು ಹಿಂದೂ ಧರ್ಮ ಅಥವಾ ಮುಸ್ಲಿಂ ಕ್ರಿಶ್ಚಿಯನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಒಳಗಿನ ಆತ್ಮಗಳನ್ನು ಪರಿಶುದ್ಧ ಮಾಡೋದು ಅಷ್ಟೇ ನನ್ನ ಪ್ರಕಾರ. ರೈಟಾ? ಕರೆಕ್ಟ್ ಅಲ್ಲ? ಭಗವಂತನಿಗೆ ರೂಪ ಕೊಡೋಣ, ಅದು ಅವ್ರವ್ರ ಧರ್ಮದಲ್ಲಿ ಅವ್ರವ್ರು ಕೊಟ್ಟ ರೂಪ, ಅದಕ್ಕೆ ತಗೊಂಡ್ಬಿಡೋಣ. ನಾ ಅದ್ರ ಬಗ್ಗೆ ಮಾತಾಡೋಣ. ನಾವು ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರ್ಬೇಕಾದ್ರೆ, ಈಗ ಈ ಎಲೆಕ್ಷನ್ಗಾಗಲಿ ಇದಕ್ಕೆಲ್ಲ ಹೋಗೋದಂಗೆ ಮಾಡಬೇಕಾದ್ರೆ ಮಕ್ಕಳಿಗೆ ಅದು ಬೇಕೇ ಬೇಕು. ಒಂದು ಕಡೆ 10 ನಿಮಿಷ ಆದರೂ ಅವನು ಕೂತಿರ್ಬೇಕು, ಅಮ್ಮನ ಜೊತೆ ಕೊಡಬೇಕು. ಮೊದಲೆಲ್ಲ ನಾವು ಅಮ್ಮನ ಜೊತೆ ನಾವೆಲ್ಲ ಸುತ್ತ ಭಜನೆ ಮಾಡ್ತಾ ಇದ್ವಿ. ನಾವು ಭಜನೆ ಮಾಡುವಾಗ ಕಾಂಪಿಟೇಷನಲ್ಲಿ ಹಾಡು ಹೇಳ್ತಾ ಇದ್ವಿ ನಾವು, ನಾನು ಹೇಳ್ತೀನಿ ಅಂತ ಹಂಗೆ. ಅದು ಎಲ್ಲ ನಾವು ಬಿಟ್ಟು ಹೋಗಿದ್ರಿಂದಲೇ ಈಗ ನಮ್ಗಳಿಗೆ ಇಷ್ಟು ಕಷ್ಟ ಆಗ್ತಾ ಇರೋದು. ಅದರಿಂದಲೇ ನಾವು ನಮ್ಮ ತಾಯಂದಿರನ್ನೆಲ್ಲ ಬೇಗ ಕಳ್ಕೊತಾ ಇರೋದು. ಅದರಿಂದಲೇ ಈಗ ಮಕ್ಕಳು ಕೂಡ ನಮ್ಮನ್ನು ನೋಡ್ಕೊತಾ ಇಲ್ಲ. ಏನಾಗಿದೆ, ತಾಯಿ ದುಡ್ದು ಪಾಪ ಸಾಕಿಬಿಟ್ಟಿರ್ತಾರೆ, ತಂದೆನೂ ಸಾಕಿರ್ತಾರೆ, ಮಕ್ಕಳು ಅವ್ರದ್ದೇ ಪಾರ್ಟಿ ಅವ್ರದ್ದೇ ದಾರಿ ನೋಡ್ಕೊಂಡು ಹೋಗಿರ್ತಾರೆ. ಇದರಿಂದಾಗಿ ಏನಾಗುತ್ತೆ, ಮನೇಲಿ ಒಂಟಿತನ ಕಾಡ್ತಾ ಇದೆ, ಯಾರೂ ಇರೋದು. ಹಾಗಾಗಿ ಮಕ್ಕಳನ್ನು ಕೂಡ, ಸಣ್ಣ ಸಣ್ಣ ಮಕ್ಕಳನ್ನು ನಿಮ್ಮ ಜೊತೆ ಕೂರಿಸ್ಬಿಟ್ಟು ಈ ಇದು ಸೀರಿಯಲ್ಲೆಲ್ಲ ಬಿಟ್ಟು ಬಿಡ್ಬೇಕು. ಮೈಥಾಲಜಿ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಹಿಂದಿಲಿ ತುಂಬ ಚೆನ್ನಾಗಿ ಮೈಥಾಲಜಿ ಸೀರಿಯಲ್ಗಳು ಬರ್ತಾ ಇದೆ. ಅದ್ರ ಬಗ್ಗೆ ಗಮನ ಕೊಡಿ. ಅದು ಯಾವುದೇ ಭಾಷೆ ಆಗಲಿ, ಯಾವುದೇ ಇದೇ ಆಗಿರಲಿ, ಅಥವಾ ಯಾವುದೇ ಧರ್ಮ ಆಗಲಿ, ಆಯಾ ಧರ್ಮಕ್ಕೆ ತಕ್ಕಂತೆ ಯಾರ್ಯಾರು ಇದ್ದೀರ ನಂಗೆ ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ದಯವಿಟ್ಟು ತಪ್ಪಾರ್ಥ ಮಾಡ್ಕೋಬೇಡಿ ನನ್ನ. ಯಾವ ಮೈಥಾಲಜಿ ಅಂತ ತಕ್ಷಣ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಲ್ಲಿ ಹೋದಾಗ ಹಿಂಗಿದೆ ಅನ್ನೋದನ್ನ ಚಿಂತನೆ ಸ್ಟಾರ್ಟ್ ಆದಾಗ ಮಕ್ಕಳು ಬೇರೆ ಇದಕ್ಕೆ ಅಡ್ಡದಾರಿಗೆ ಹೋಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ನಾನು ಮಾತಾಡ್ತಿದ್ದೀನಿ. ಬೇರೆ ಏನಿಲ್ಲ. ಯಾರಾದರೂ ಇದರಲ್ಲಿ ಅಂತಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ. ಇದು ನಾನು ಪೋಕ್ಸೋ ಸಂಬಂಧಪಟ್ಟಂಥ ಮಾತುಗಳನ್ನು ಮಕ್ಕಳಿಗೆ ಹೇಳ್ಬೇಕು. ಹತ್ತಿರ ಯಾರು ಗಂಡಸ ಜೊತೆ ಬೇರೆ ಸ್ಟ್ರೇಂಜರ್ ಜೊತೆ ಮಾತಾಡಬಾರ್ದು, ಅವರ ಹತ್ತಿರದಲ್ಲಿ ಹೋಗಬಾರ್ದು. ಆಟೋದಲ್ಲಿ ಹೋಗ್ಬೇಕಾದ್ರೂ ಕೇರ್ಫುಲ್ ಆಗಿರಬೇಕು, ಒಬ್ಬರೇ ಬಸ್ಸಲ್ಲಿ ಹೋಗ್ಬೇಕಾದ್ರೂ ಕೇರ್ಫುಲ್ ಆಗಿರಬೇಕು ಅಂತ ನಾವು ಮೊದಲು ನಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಅಕ್ಕ ಕಾಲೇಜ್ ಹೋಗೋದು, ನಾನು ಸಣ್ಣವಳು, ಅವಳು ನನ್ನನ್ನು ಮುಂದುಗಡೆ ನಿಲ್ಸ್ಕೊಂಡು, ಅವಳು ಹಿಂದೆ ಹೆವಿ ಬಸ್ ಅಲ್ಲ, ನಾವು ಉಡುಪಿ ಕಡೆ ಹೋಗ್ಬೇಕು, ಬಸ್ಸಲ್ಲಿ ಹಿಂಗೆ ಇಟ್ಕೊಡೋದು, ಅಲ್ಲಿ ಕಂಬದ ಹತ್ರ ನನ್ನ ನಿಲ್ಸ್ಕೊಂಡು ಅವಳ ಪಾಪ ಹಿಂಗೆ ಇಟ್ಕೊಳ್ಳೋದು. ಅವ್ರು ಪ್ರತಿದಿನ ಒಂದು ಪಿನ್ ಇಟ್ಕೊಳ್ಳೋರು ಸರ್, ಸೇಫ್ಟಿ ಪಿನ್. ಹಿಂದಗಡೆ ಯಾರೋ ಬಂದು ಹಿಂಗೆ ಚುಚ್ಚಿ ಬಿಡೋಣ ಅಲ್ವಾ? ಈ ರೀತಿ ನಮ್ಮ ಆ ಟೈಮಲ್ಲಿ ಈಗ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಹುಡುಗರ ಜೊತೆ ಹೋಗೋದು, ಮಾತಾಡೋದು ಕಾಮನ್ ಆಗಿದೆ. ಎಲ್ಲ ಮಾಡಿ ಬೇಡ ಅನ್ನೋದಿಲ್ಲ. ಅದು ಯಾಕೆಂದರೆ ಫ್ರೀಡಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗಿನ ಮಕ್ಕಳು. ನಾವು ಏನಾದರೂ ಒಟ್ಟಿಗಿದ್ರೆ ಪಾರ್ಕಲ್ಲಿದ್ದರೆ ಏನು ಮಾಡ್ತಾ ಇದ್ದೀರಿ, ನಾವು ಕೂರ್ಬಾರ್ದ ಅಲ್ಲ? ಹೌದು, ಕೂರ್ಕೊಳ್ಳಿ. ಏನಕ್ಕೆ ಹಿಂಗೆ ಕೂತಿದ್ದೀರಾ ಅಂದರೆ ನಾವು ಕೂತಿದ್ದೀವಿ ಅಂತಾರೆ. ಈ ರೀತಿ ನಮಗೆ ಉತ್ತರಗಳು ಬರ್ತದೆ. ನಾವು ಏನಕ್ಕೆ ಹಂಗೆ ಅಂತೀವಿ ಅಂತಂದರೆ, ತಾಯಂದ್ರು ಹೋಗ್ತಾ ಇರ್ತಾರೆ, ತಂದೆಂದ್ರು ಹೋಗ್ತಾರೆ, ಸಣ್ಣ ಪುಟ್ಟ ಮಕ್ಕಳು ಹೋಗ್ತಾ ಇರ್ತಾರೆ, ಅವರು ನೋಡಿ ಬೇರೆಯವ್ರು ಕಲಿತಾರಲ್ಲ ಅನ್ನೋದು ನಮಗೆ ಮುಜುಗರ ಅಲ್ವಾ? ಈಗಿನ ಹುಡುಗರು ಯಾರು ಮಾತು ಕೇಳೋದಿಲ್ಲ ಸರ್.
ಹಂಗಾಗಿದೆ. ಆದ್ರೂ ದಂಡಂ ದಶಗುಣಮ ಅಂತ ಮಾಡಿ ಕೊಡ್ತೀವಿ, ಅದು ಮಾಡುವಂಗಿಲ್ಲ ಈಗ. ಹಾಗಾಗಿ ಜಸ್ಟ್ ತೋರಿಸ್ಕೊಂಡು ಹೋಗೋದು ಅಷ್ಟೇ ನಾವು. ಈ ರೀತಿ ಇದೆ. ಇನ್ನೇನಾದರೂ ನಿಮಗೆ ನನ್ನಿಂದ ಏನಾದ್ರು ತಿಳ್ಕೊಬೇಕು, ಅದು ಕೇಳಬೇಕು, ಕ್ವಶನ್ ಕೇಳಬೇಕಾದ್ರೆ ದಯವಿಟ್ಟು ಕೇಳಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ನಿಮಗೆ ಅದು ಅನುಕೂಲ ಆಗಿದೆ ನನಗೆ ಗೊತ್ತಿಲ್ಲ. ಹಾಗಾಗಿ